ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನಕ್ಕೆ ನನ್ನ ವಿಡಿಯೋ ಇಷ್ಟ ಆಗಿದೆ, ನಾನು ಮಾತಾಡೋ ರೀತಿ ಇಷ್ಟ ಇದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಗೈಸ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಅದನ್ನು ಚೆಕ್ ಮಾಡ್ತಾ ಇರಿ, ಏನೇನೆಲ್ಲ ಅಪ್ಡೇಟ್ಸ್ ಬರುತ್ತೆ ಅಂತ. ಅದರಿಂದ ನಿಮ್ಗೆ ಕಮ್ಯುನಿಟಿ ಪೋಸ್ಟ್ನಿಂದ ಗೊತ್ತಾಗುತ್ತೆ. ನೀವು ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡ್ತೀರಾ ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸೊ ದಟ್ ನನಗೆ ಅರ್ಥ ಆಗುತ್ತೆ. ಹೌದು, ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡ್ತಾ ಇದ್ದೀರಾ ನೀವು, ನಿಮಗದು ಬರ್ತಾ ಇದೆ, ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅರ್ಥ ಆಗುತ್ತೆ. ಸೊ ಕಮ್ಯುನಿಟಿ ಪೋಸ್ಟ್ನ ನೀವು ಚೆಕ್ ಮಾಡಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಓಕೆನಾ? ಸೊ ತುಂಬ ಜನಕ್ಕೆ ಕೇಳ್ತಾಯಿರಿ, ಮ್ಯಾಮ್ ನನ್ನ ಪರ್ಸನ್ ವಾಪಸ್ ಬರ್ತಾರಾ ಬರಲ್ವಾ, ಏನಾಗುತ್ತೆ ನಮ್ಮ ರಿಲೇಷನ್ಶಿಪ್, ಯಾವ ಥರ ಮುಂದುವರಿಯುತ್ತೆ ನಮ್ಮ ರಿಲೇಷನ್ಶಿಪ್ ಅಂತೆಲ್ಲ ತುಂಬ ನಿಮಗೆ ಡೌಟ್ಸ್ ಇದೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಸೊ ಇವತ್ತು ಅದನ್ನು ಕ್ಲಾರಿಫೈ ಮಾಡೋಣ ಅಂತೇಳ್ಬಿಟ್ಟು ನಾನು ಬಂದಿದ್ದೀನಿ, ಓಕೆನಾ? ಸೊ ಇವತ್ತು ನಾನು 2 ಗ್ರೂಪ್ಸ್ ಮಾಡ್ತೀನಿ, ಪೈಲ್ 1 ಆ್ಯಂಡ್ ಪೈಲ್ 2. ಪೈಲ್ 1 ಡೇಟ್ ಆಫ್ ಬರ್ತ್ ವೈಸ್ 1 to 15 ಪೈಲ್ 1 ಆಗಿರ್ತೀರ, 15 to 31 ಸೆಕೆಂಡ್ ಪೈಲ್ ಆಗಿರ್ತೀರ, ಆಯಿತಾ? ನಿಮ್ಮ ಬರ್ಡೇ ಏನಾದರೂ 1 to 15 ಒಳಗಡೆ ಬಂದರೆ ನೀವು ಪೈಲ್ 1ನ ಚೂಸ್ ಮಾಡಿ. ಇಲ್ಲ ನಿಮ್ಮ ಬರ್ಡೇ ಏನಾದರೂ 15 to 31 ಒಳಗೆ ಏನಾದ್ರು ಬಂದರೆ ಪೈಲ್ 2ನ ಚೂಸ್ ಮಾಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ಆರ್ ರೀಡಿಂಗ್ ಫಾರ್ ಪೈಲ್ 1. ಲೈಕ್ ನಿಮ್ಮ ಪರ್ಸನ್ ಬರ್ತಾರಾ ಬರಲ್ವಾ, ಅವ್ರು ಬಂದರೆ ಅಕ್ಸೆಪ್ಟ್ ಮಾಡಬೇಕಾ ನೀವು ಅಂತೇಳ್ಬಿಟ್ಟು ಲೆಟ್ಸ್ ಕ್ಲಾರಿಫೈ ಯೋರ್ ಡೌಟ್. ಏನು ಮಾಡ್ತಾರೆ ನಿಮ್ಮ ಪರ್ಸನ್? ಸೊ ದಿಸ್ ಇಸ್ ಫಾರ್ ಪೈಲ್ 1. ಸೊ ಯೂನಿವರ್ಸ್ ಪ್ಲೀಸ್ ಟೆಲ್ ಮೀ. ಗೈಸ್, ಇದು ಟೈಮ್ಲೆಸ್ ಜನರಲ್ ರೀಡಿಂಗ್, ಅದು ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಇದೆಲ್ಲರಿಗೂ ಅನ್ವಯಿಸುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಇದನ್ನು ಗೈಡೆನ್ಸ್ ಆಗಿ ತೊಗೊಳ್ಳಿ, ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನ್ನ ಇದಕ್ಕೆ ಲೈಕ್ ಮಾಡಿದ್ದೀರಾ, ನಾನು ಮಾತಾಡೋ ರೀತಿ ಇಷ್ಟಪಡ್ತೀರಾ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಗೈಸ್, ಲವ್ ಯು. ಸೊ ಪೈಲ್ 1ನ ಅಂತಂದರೆ 1 to 15 ಡೇಟ್ ಆಫ್ ಬರ್ತ್ ಯಾರ್ದಾರ್ದಿದೆ ಅವರ ವ್ಯಕ್ತಿ ವಾಪಸ್ ಬರೋ ಯೋಚನೆ ಮಾಡ್ತಾ ಇದ್ದಾರಾ? ಯೂನಿವರ್ಸ್ ಬರೋ ಯೋಚನೆ ಮಾಡ್ತಾ ಇದ್ದಾರಾ? ಓಕೆ, ಸೊ ಬರ್ತಾರಾ? ಓಕೆ, ನನ್ನ ವ್ಯೂವರ್ ಅವ್ರನ್ನ ಅಕ್ಸೆಪ್ಟ್ ಮಾಡಬೇಕಾ? ನನ್ನ ವ್ಯೂವರ್ ಅವ್ರದ್ದು ಬಂದರೆ ಅಕ್ಸೆಪ್ಟ್ ಮಾಡಬೇಕಾ? ಓಕೆ, ಸೊ ಗೈಸ್ ಫಾರ್ ಪೈಲ್ 1, ನಿಮ್ಮ ವ್ಯಕ್ತಿ ಬರೋ ಯೋಚನೆ ಅಂತೂ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ನ್ಯೂ ಬಿಗಿನಿಂಗ್ ಕೂಡ ಬೇಕು, ಬಟ್ ಹಿಂದೆ ಇಡ್ತಾ ಇದ್ದಾರೆ. ಅವ್ರ ಹೆಜ್ಜೆನ ತುಂಬಾ ಯೋಚನೆ ಮಾಡಿ ಇಡ್ತಾ ಇದ್ದಾರೆ, ಬರೋ ಯೋಚನೆ ಇದೆ ಅವರಿಗೆ. ಆ್ಯಂಡ್ ಬರ್ತಾರೆ ಕೂಡ ನಿಮ್ಮ ಹತ್ರ, ಮತ್ತೆ ವಾಪಸ್ಸು ಬಂದೇ ಬರ್ತಾರೆ ನಿಮ್ಮ ವ್ಯಕ್ತಿ. ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅವ್ರ ಚೇಂಜಸ್ಸಲ್ಲಿ, ಮೈಂಡ್ ಕೆಳಗಡೆನೆ ಟ್ರಾನ್ಸ್ಫಾರ್ಮೇಷನ್ ಇದೆ. ಸೊ ನಿಮ್ಮ ವ್ಯಕ್ತಿ ವಾಪಸ್ ಬಂದೇ ಬರ್ತಾರೆ, ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದಲ್ಲೇ ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಥರ ಕಾಣಿಸ್ತಿದೆ ನನಗೆ. ಅಂತಂದರೆ ಇಲ್ಲ ಹೌದು, ನಂಗೆ ನಿನ್ನ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಇದೆ, ಯಾವುದೇ ಥರ ಹಿಂಸೆ ಕೊಡಲ್ಲ ಅನ್ನೋ ಥರ ಅಂತ ನನಗೆ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರ ನೀಡ್ಸಿಗೋಸ್ಕರ ವಾಪಸ್ ಬರ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಸರಿ ಅಂದರೆ ಹೇಳ್ದೆ ಗೊತ್ತಾ ಲಾಸ್ಟ್ ಇದರಲ್ಲಿ, ನೀವು ತುಂಬಾ ಲಕ್ಕಿ ಅವ್ರಿಗೆ ಅಂತೇಳ್ಬಿಟ್ಟು. ಹಾಗಾಗಿ ಅದೆಲ್ಲೋ ಒಂದು ಸೆಲ್ಫಿಶ್ ರೀಸನ್ ನನಗಿಲ್ಲಿ ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿ ಕಡೆಯಿಂದ, ಓಕೆನಾ? ಸೊ ಅದೊಂದು. ಮತ್ತು ಇನ್ನೊಂದು ಏನು ಅಂತಂದರೆ, ನೀವೇನು ಅವರಿಗೆ ಪ್ರಿನ್ಸಿಪಲ್ಸ್ ಅಂತಂದರೆ ಒಂದು ಬೌಂಡ್ರಿ ಸೆಟ್ ಮಾಡಿರ್ತೀರ ಗೊತ್ತಾ, ಇದನ್ನು ಅಕ್ಸೆಪ್ಟ್ ಮಾಡೋದಿದ್ರೆ ಮಾತ್ರ ಬಾ, ಇಲ್ಲ ಬರಲ್ಲ ಅಂತೇಳಿ. ಅದನ್ನು ಎಲ್ಲೋ ಸ್ಟಾರ್ಟಿಂಗ್ ಬರೀ ನೆಪಕ್ಕೆ ಮಾತ್ರ ಒಪ್ಕೊಳ್ಳೋ ಥರ ಕಾಣಿಸ್ತಾ ಇದ್ದಾರೆ. ನೀವು ಅಕಸ್ಮಾತ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂತಂದರೆ ನೀವು ಅವರಿಗೆ ಕಾಂಪ್ರಮೈಸ್ ಮಾಡ್ಕೊಬೇಕಾಗುತ್ತೆ. ಅಂತಂದರೆ ಅವ್ರು ಹೇಳೋದಕ್ಕೆಲ್ಲ ಮಾಡ್ಕೊಬೇಕಾಗುತ್ತೆ. ಇದರಿಂದ ನಿಮಗೆ ನಿಮ್ಮ ಸ್ಟ್ರೆಸ್ ಜಾಸ್ತಿ. ಸೊ ನನ್ನ ಅಡ್ವೈಸ್ ಫಾರ್ ಪೈಲ್ 1, ನಿಮ್ಮ ವ್ಯಕ್ತಿ ವಾಪಸ್ ಬಂದರೂ ಕೂಡ ಪ್ಲೀಸ್ ಡೋಂಟ್ ಅಕ್ಸೆಪ್ಟ್ ದ್ಯಾಮ್, ಬೇಡ. ಈ ವ್ಯಕ್ತಿ ನಿಮಗೆ ಸರಿ ಅಲ್ಲ ರೀ, ಯಾಕೆ ಸುಮ್ಮನೆ ಮತ್ತೆ 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 ಅವರೇ ಬೇಕು ಅಂತ ಕಾಯ್ತಾ ಇದ್ದೀರಾ? ಕ್ಲಾರಿಫೈ.
ಮೈಂಡ್ ಯಾಕಿದೆ ನಿಮ್ಮ ಬಗ್ಗೆನೇ ತುಂಬ ಥಾಟ್ಸ್ ನಡೀತಾ ಇದೆ ಅವ್ರಿಗೆ. ಹೇಳಿಲ್ವಾ ಎಲ್ಲ ಫಿನಾನ್ಷಿಯಲ್ ಪ್ರಾಬ್ಲಮ್, ಒಂದು ಸೆಲ್ಫಿಶ್ ರೀಸನ್ಗೋಸ್ಕರ ಅವ್ರು ವಾಪಸ್ ಬರ್ತಿದ್ದಾರೆ. ನಿಮ್ಮ ಜೊತೆ ಬಾಂಡಿಂಗ್ ಶೇರ್ ಮಾಡಬೇಕು ಅಂತ ಬರ್ತಿಲ್ಲ, ನಿಮ್ಮನ್ನು ಯೂಸ್ ಮಾಡ್ಕೊಬೇಕು ಫಿನಾನ್ಷಿಯಲಿ ಪ್ರತಿಯೊಂದಕ್ಕೂ ಅನ್ನೋ ರೀಸನ್ಗೆ ಬರ್ತಾ ಇದ್ದಾರೆ ಅಷ್ಟೇ ಈ ವ್ಯಕ್ತಿ. ಆಯಿತಾ? ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಸಿ ಗೈಸ್, ನೋ ಬರ್ತಾರೆ, ಬರಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಇಟ್ಸ್ ಬೆಟರ್ ಫಾರ್ ಯು ಟು ನಾಟ್ ಅಕ್ಸೆಪ್ಟ್ ದಿಸ್ ಪರ್ಸನ್. ಏನಾಗ್ತದೆ ಗೊತ್ತಾ, ಇಲ್ಲಿ ನಿಮ್ಮ ವ್ಯಕ್ತಿಗೆ ಎಲ್ಲೋ ಅವರ ಒಂದು ರೀಸನ್ಗೋಸ್ಕರ ಅಕಸ್ಮಾತ್ ಅವ್ರು ಏನಾದ್ರು ನಿಮಗೆ ಮದುವೆ ಪ್ರಪೋಸಲ್ ತಂದು ಕೊಟ್ರು ಕೂಡ ನೀವು ಒಂದು ವೈಫ್ ಮೆಟೀರಿಯಲ್ ಅಥವಾ ಹಸ್ಬೆಂಡ್ ಮೆಟೀರಿಯಲ್ ಅಂತ ಗೊತ್ತು ಅವ್ರಿಗೆ, ನಿಮ್ಮ ವ್ಯಕ್ತಿಗೆ, ಅದರಿಂದ ಮಾತ್ರ ಬರ್ತಾರೆ. ಆಯಿತಾ? ಅದು ಬಿಟ್ಟು ನನಗೆ ಇಲ್ಲಿ ಯಾವುದು ಒಳ್ಳೆ ಫೀಲಿಂಗ್ಸ್, ಒಳ್ಳೆ ಭಾವನೆ ಅಂತ ನಿಮ್ಮ ವ್ಯಕ್ತಿ ಕಡೆಯಿಂದ ನನಗೆ ಕಾಣಿಸ್ತಾ ಇಲ್ಲ. ಏನೋ ಒಂದು ಹಿಡನ್ ಮೋಟಿವ್ ಇಟ್ಕೊಂಡಂತ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಮನ್ಸೊಳಗೆ ಏನೋ ಒಂದು ಸಂಚು ಹಾಕ್ಕೊಂಡು ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಸೊ ಡೋಂಟ್ ಟ್ರಸ್ಟ್ ದಿಸ್ ಪರ್ಸನ್. ದಯವಿಟ್ಟು ವ್ಯಕ್ತಿನ ನಂಬಕ್ಕೆ ಹೋಗಬೇಡಿ. ದೇ ಆರ್ ಅಪ್ ಟು ಸಮಥಿಂಗ್ ಗೈಸ್, ದೇ ಆರ್ ಅಪ್ ಟು ಸಮಥಿಂಗ್. ದಿಸ್ ಇಸ್ ನಾಟ್ ಗುಡ್. ದಿಸ್ ಇಸ್ ಪೈಲ್ ಒನ್. ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್. ನೋ ನೋ, ಇವ್ರ ಮನಸ್ಸಲ್ಲಿ ಏನೋ ಒಂದು ಸಂಚು ಹಾಕ್ತಾ ಇದ್ದಾರೆ. ನೀವು ಅವ್ರು ಬಂದರೆ ಸೈಲೆನ್ಸ್, ನಿಮ್ಮಲ್ಲಿರೋ ಸೈಲೆನ್ಸ್ನ ಬ್ರೇಕ್ ಮಾಡ್ತೀರಾ. ಆಯಿತಾ? ಜಡ್ಜ್ಮೆಂಟ್. ಎಲ್ಲ ಮಾತುಕತೆ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ವ್ಯಕ್ತಿ ಜೊತೆ. ನಿಮ್ಮ ಕಡೆಯಿಂದ ನಾನು ಸಜೆಸ್ಟ್ ಮಾಡೋದು, ಸುಮ್ಮನೆ ಇನ್ನೊಬ್ರನ್ನ ಲೈಕ್ ಅವ್ರು ನಮ್ಮ ಜೊತೆ ಇರಲಿ ಅಂತೇಳ್ಬಿಟ್ಟು ಅವರ ಮಾತಿಗೆಲ್ಲ ನಾವು ಬಗ್ಗೋದು ಸರಿಯಲ್ಲ ಅಲ್ವಾ? ನಿಮ್ಮದೇ ಆದಂಥ ಒಂದು ಜೀವನ ಇರುತ್ತೆ, ನಿಮ್ಮದೇ ಆದಂಥ ಲೈಫ್ ಸ್ಟೈಲ್ ಇರುತ್ತೆ, ನಿಮ್ಮದೇ ಆದಂಥ ಒಂದು ಓನ್ ಥಾಟ್ಸ್ ಇರುತ್ತೆ. ಏನಕ್ಕೆ ಕಾಂಪ್ರಮೈಸ್ ಮಾಡ್ಕೊಬೇಕು ಇನ್ನೊಬ್ರಿಗೋಸ್ಕರ? ಅವ್ರು ನಿಮಗೆ ಹಾಗೆ ಕಾಂಪ್ರಮೈಸ್ ಮಾಡ್ಕೊಳ್ತಾರಾ? ಓಕೆ, ಅವರು ನಿಮಗೆ ಕಾಂಪ್ರಮೈಸ್ ಆದರೆ ಇಟ್ಸ್ ಫೈನ್, ನೋ ವರೀಸ್. ಬಟ್ ನೀವು ಯಾಕೆ ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ತೀರಾ? ಅದು ಈ ಥರ ಎಲ್ಲ ತೊಂದರೆ ಆಗಿ ಅಲ್ವಾ? ಸೊ ಪೈಲ್ ಒನ್, ನಿಮ್ಮ ವ್ಯಕ್ತಿ ಬರ್ತಾರೆ, ಆದರೆ ಒಳ್ಳೆ ಉದ್ದೇಶದಿಂದ ಅಂತೂ ಅಲ್ಲ. ಯಾವುದೋ ಒಂದು ಹಿಡನ್ ಮೋಟಿವ್ ಇಟ್ಕೊಂಡು ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಓಕೆನಾ? ಎಲ್ಲೋ ನಿಮ್ಮಲ್ಲಿರೋ ಪ್ರೀತಿ ಕಾಳಜಿ ಅಂತ ದಯವಿಟ್ಟು ಮೋಸ ಹೋಗಬೇಡಿ, ದಯವಿಟ್ಟು ನಂಬೇಡಿ. ಬಂದೇ ಬರ್ತಾರೆ, ಬಟ್ ಸೆಲ್ಫಿಶ್ ರೀಸನ್ಗೆ. ಸೊ ಐ ಸಜೆಸ್ಟ್ ಯು ನಾಟ್ ಟು ಅಕ್ಸೆಪ್ಟ್ ದಿಸ್ ಪರ್ಸನ್. ದಯವಿಟ್ಟು ಈ ಪರ್ಸನ್ನ ಒಪ್ಕೊಳ್ಳೇಬೇಡಿ. ಆಯಿತಾ? ಅವರ ಕಡೆಯಿಂದ ಏನು ಮೆಸೇಜ್ ಇದೆ ನೋಡ್ತೇನೆ ರೀ ಗೈಸ್. ಇದು ಶಾರ್ಟ್ ಅಡಿ. ಇನ್ನೆಂತ ಗೊತ್ತಾ, ಅವ್ರು ನಿಮ್ಮ ಹತ್ರ ಬಂದ್ರೂ ನಿಮಗೆ ಮೋಸ ಮಾಡ್ತಾನೆ ಇರ್ತಾರೆ. ಸೊ ನನ್ನ ಪೈಲ್ ಒನ್ಗೆ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾರೋ ಅವ್ರ ವ್ಯಕ್ತಿ, ಐ ಕ್ಯಾನ್ ಬಿ ಹೂ ಆ್ಯಮ್ ವೆನ್ ಎಮ್ ವಿತ್ ಯು. ಸಿ ಏನಂತಾರೆ ಗೊತ್ತಾ, ಅವ್ರು ಅವರಾಗಿರ್ತಾರಂತೆ. ಅವ್ರು ಯಾವಾಗ ನಿಮ್ಮ ಜೊತೆ ಇರ್ತಾರೆ ಅವ್ರು ಅವರಾಗಿರ್ತಾರಂತೆ. ಬಿಕಾಸ್ ನೀವು ಏನೋ ರೆಸ್ಟ್ರಿಕ್ಟ್ ಮಾಡಲ್ಲಲ್ಲ ಅವ್ರಿಗೆ, ಅವ್ರ ಪಾಟಿಗೆ ಅವ್ರನ್ನ ಬಿಡ್ತಿರಲ್ಲ. ಅದಕ್ಕೆ ವಿ ಕ್ಯಾನ್ ಸ್ಪೆಂಡ್ ಹಾರ್ಸ್ ಡೂಯಿಂಗ್ ನಥಿಂಗ್ ಬಟ್ ಟಾಕಿಂಗ್. ನಿಮ್ಮ ಜೊತೆ ಗಂಟೆಗಟ್ಟಲೆ ಕುಯ್ಕೊಂಡೇ ಆಡ್ತಾರಂತೆ, ಏನೋ ಕೆಲಸ ಕಾರ್ಯ ಏನು ಮಾಡ್ದಲೆ. ಯು ಹ್ಯಾವ್ ಟಾಟ್ ಮೀ ವಾಟ್ ಲವ್ ಇಸ್ ಆಲ್ ಅಬೌಟ್. ನೀವು ಅವರಿಗೆ ಕಲಿಸಿದ್ದೀರಂತೆ ಲವ್ ಅಂದರೆ ಏನು ಅಂತ. ಅದಕ್ಕೆ ಲವ್ ಅಂದರೆ ಏನು ಅಂತ ತಿಳ್ಕೊಂಡು ಬಿಟ್ಬಿಟ್ಟು ನಿಮ್ಮ ವಾಪಸ್ ಓಡೋಗಿದ್ದು ಅವರು ಅಲ್ವಾ? ನಿಮ್ಮ ಹತ್ರ ಕಲ್ತ್ಕೊಂಡ್ರು ಲವ್ ಅಂದರೆ ಏನು ಅಂತ. ಅದನ್ನು ಕಲ್ತ್ಕೊಂಡ್ರು ಇನ್ನೊಬ್ರ ಹತ್ರ ಯೂಸ್ ಮಾಡ್ಕೊಳ್ತೀರವ ಅಲ್ವಾ? ನಿಜ ಈ ಥರ ಪರ್ಸ್ನಾಲಿಟಿ ಕಂಡ್ರೆ ಅಂತ ಸಿಡು. ಐಮ್ ಸಾರಿ, ನಿಮ್ಗೆ ಹರ್ಟ್ ಆಗ್ಬೋದು, ಬಟ್ ನನಗೆ ಎಷ್ಟು ಕೋಪ ಬರೋದು ಗೊತ್ತಾ? ದಿಸ್ ಈಸ್ ನಾಟ್ ರೈಟ್ ಗೈಸ್. ಸೊ ಏಂಜಲ್ಸ್, ನಿಮ್ಮ ಕಡೆಯಿಂದ ನನ್ನ ವ್ಯೂವರ್ಗೆ ಏನು ಅಡ್ವೈಸ್ ಕೊಡ್ತೀರಾ ಫಾರ್ ಪೈಲ್ ಒನ್? Relaxation. Your guidance is to let go and relax. For business and stress, block your divine essence. Breathe deeply so that the cells of your body can release your full divine potential. ಯೂನಿವರ್ಸ್ಗೂ ಗೊತ್ತಾಗ್ತಿದೆ ನೀವು ಎಷ್ಟು ಡಿಪ್ರೆಸ್ ಆಗ್ತಿದ್ದೀರಾ, ನೀವು ಎಷ್ಟು ಸ್ಟ್ರೆಸ್ಸಲ್ಲಿದ್ದೀರಾ ಅಂತ. ಅದಕ್ಕೆ ನಿಮಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಏನೇ ಇದ್ರೂ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಎಲ್ಲನೂ ಲೆಟ್ಕೋ ಮಾಡಿ.
ಅದನ್ನು ಕಂಪ್ಲೀಟಾಗಿ ಬಿಟ್ಬಿಡಿ. ನಿಮಗೆ ಏನು ಸಿಗಬೇಕು ಅಂತ ನಿಮ್ಮ ಹಣೆಯಲ್ಲಿ ಬರ್ದಿರತ್ತೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮಗೆ ಅದು ಬರ್ದಿಲ್ಲ ಅಂದರೆ ನೀವು ಏನು ಮಾಡಿದ್ರು ನೀವು ಅದನ್ನ ಪಡ್ಕೊಳಕ್ಕಾಗಲ್ಲ. ಸ್ಪೆಷಲಿ ಇಂಥ ವ್ಯಕ್ತಿಗಳನ್ನ ಪಡ್ಕೊಂಡು ನೀವು ಏನು ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಆದಷ್ಟು ಎಷ್ಟು ನಿಮಗೆ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ರಿಲ್ಯಾಕ್ಸ್ ಮಾಡಿ, ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಯೂನಿವರ್ಸ್ ಮೆಸೇಜ್ ಏನು ನಿಮಗೆ? ವಾಟ್ಸ್ ಯೋರ್ ಮೆಸೇಜ್? ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ ನನ್ನ ಪೈಲ್ ಒನ್ಗೆ? ಡಿಗ್ನಿಟಿ, ಹೋಲ್ಡ್ ಯುವರ್ ಹೆಡ್ ಅಪ್ ಐ ಆ್ಯಂಡ್ ನೋ ದಟ್ ಯೂನಿಕಾರ್ನ್ಸ್ ಆರ್ ಸಪೋರ್ಟಿಂಗ್ ಯು. ಇವಾಗ ನೀವು ತಲೆ ಎತ್ಕೊಂಡು ನಡಿಬೇಕು. ಏನಾದ್ರೂ ಯಾರೇನು ಅನ್ಕೋತಾರೋ ಅನ್ನೋ ಥರ ಡಿಸಿಷನ್ ತೊಗೋಬಾರ್ದು, ಅಥವಾ ಎಲ್ಲೇ ನಿಮ್ಮ ವ್ಯಕ್ತಿಗೆ ಹರ್ಟ್ ಆಗುತ್ತೋ ಅನ್ನೋ ಥರ ನೀವು ಡಿಸಿಷನ್ ತೊಗೊಳ್ಬಾರ್ದು. ಏನೇ ನೀವು ಡಿಸಿಷನ್ ತೊಗೊಂಡ್ರೂ ಅದರಿಂದ ನಿಮ್ಗೆ ಯಾವ ಪ್ರಾಬ್ಲಮ್ ಆಗೋಲ್ಲ, ಏನಾಗಲ್ಲ. ಯಾಕಂತಂದರೆ ಏಂಜಲ್ಸ್ ನಿಮ್ಮ ಸಪೋರ್ಟಿಗಿದ್ದಾರೆ, ಯೂನಿಕಾರ್ನ್ಸ್ ನಿಮ್ಮ ಸಪೋರ್ಟಿಗಿದೆ, ಓಕೆನಾ. ದಯವಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಮೇಲೆ ನೋಡಿ. ಸುಮ್ಮನೆ ಯಾಕೆ ತಲೆ ಕೇಳಿಸ್ಕೊಂಡು ಇಂಥ ವ್ಯಕ್ತಿನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಅಲ್ವಾ. ಸೊ ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ಲೆಟ್ಸ್ ಜಂಪ್ ಇನ್ ಟು ದ ಪೈಲ್ 2, ದಟ್ ಈಸ್ ಫ್ರಮ್ 16 to 31, ಆಯಿತಾ. ಯಾರ್ದಾರ ಬರ್ಡೇ ಎಲ್ಲ 16 to 31 ಇದೆ ಅವ್ರನ್ನ ಲೆಟ್ಸ್ ಮೀಟ್ ಇನ್ ಮೈ ನೆಕ್ಸ್ಟ್ ಫೈಲ್, ಓಕೆ. ಸೊ ಹಲೋ ನನ್ನ ಬ್ಯೂಟಿಫುಲ್ ಪೈಲ್ 2 ಅವರೇ, ಹೇಗಿದ್ದೀರಾ ನೀವು? ಎಕ್ಸಾಸ್ಟೆಡ್ ಆಗಿದ್ದೀರಾ? ಓಕೆ, ಜಾಸ್ತಿ ಮಾತಾಡ್ದಲೆ ಚೆಕ್ ಮಾಡೋಣ, ಓಕೆನಾ. ಸೊ ಪೈಲ್ 2 ಅವರ ವ್ಯಕ್ತಿ ವಾಪಸ್ ಬರೋ ಯೋಚನೆ ಮಾಡ್ತಿದ್ದಾರಾ? ಓಕೆ, ಸೊ ಪೈಲ್ 2 ನಿಮ್ಮ ವ್ಯಕ್ತಿ ಆ್ಯಕ್ಚುಲಿ ಮೈಂಡ್ ಸೆಟ್ ಏನಾಗ್ತದೆ ಗೊತ್ತಾ? ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಗ್ತಿದೆ. ಬಿಕಾಸ್ ಅವ್ರನ್ನ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಜೊತೆ ಇದ್ದರೂ ಕೂಡ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಬಟ್ ಪೈಲ್ 1 ಅವ್ರ ವ್ಯಕ್ತಿ ಅವ್ರ ಬಗ್ಗೆ ಲೈಕ್ ಸೆಲ್ಫಿಶ್ ರೀಸನ್ಗೋಸ್ಕರ ಇದ್ದಾರೆ, ಓಕೆನಾ. ಸೊ ಇವಾಗ ಅವ್ರಿಗೆ ಕಷ್ಟ ಅನ್ನೋದು ಏನು ಅಂತ ಅರ್ಥ ಆಗ್ತಿದೆ. ನಿಮ್ಮ ವ್ಯಕ್ತಿಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗ್ತಿದೆ. ನಿಮ್ಮ ವ್ಯಕ್ತಿ ಕೂಡ ಬರ್ತಾರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚೇಂಜ್ ಮಾಡೋಕ್ಕೆ. ಏನೇನು ಹಳೇದೆಲ್ಲ ಇದೆ ಅದನ್ನು ಹಳ್ಸಾಕಿ ಮತ್ತೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಯಿಂದ ಪಾಸಿಟಿವಿಟಿ ನನಗೆ ಸ್ವಲ್ಪನಾದರೂ ಕಾಣಿಸ್ತದೆ, ಓಕೆನಾ. ಸೊ ಎಲ್ಲೋ ಒಂದು ಕಡೆ ಬರೋ ಪ್ರಯತ್ನ ಮಾಡ್ತಾರೆ, ಬರ್ತಾರೆ, ಎಲ್ಲ ಕ್ಲಿಯರ್ ಮಾಡೋಕ್ಕೆ ಇದು ಮಾಡ್ತಾರೆ. ಆ್ಯಂಡ್ ನಿಮ್ಮ ಸಜೆಷನ್ ಬಂದ್ಬಿಟ್ಟು ನೀವು ಎಲ್ಲೋ ಒಂದು ಕಡೆ ಸಿಟ್ ಮಾಡ್ಕೊಳ್ತೀರಾ, ನೀವು ಅಕ್ಸೆಪ್ಟ್ ಮಾಡಲ್ಲ ನಿಮ್ಮ ವ್ಯಕ್ತಿನ. ಬಟ್ ಇಟ್ಸ್ ಓಕೆ, ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರು ಎಲ್ಲೋ ಒಂದು ಕಡೆ ನೀವು ಬಿಗಿನಿಂಗ್ ಆಗುತ್ತೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಗೆ. ಯು ಕ್ಯಾನ್ ಅಕ್ಸೆಪ್ಟ್ ಯುವರ್ ಪರ್ಸನ್. ದ ಡ್ರೀಮ್ ಯಾಕಿದೆ? ದ ಡ್ರೀಮ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ನಿಮ್ಮಿಂದ ದೂರ ಹೋಗಿದ್ದಾರೆ, ಆಯಿತಾ. ಇವಾಗ ಎಲ್ಲೋ ಒಂದು ಕಡೆ ಅವರ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ, ಓಕೆನಾ. ಇವಾಗ ಒಂಟಿತನ ಕಾಡ್ತಾ ಇದೆ ಅವ್ರಿಗೆ ನೀವಿಲ್ದಲೆ. ವೇಟಿಂಗ್, ದೊಡ್ಡ ಜೀವನದಲ್ಲಿ ಒಂದು ದೊಡ್ಡ ಪ್ರಾಬ್ಲಮೇ ಆಗಿದೆ ಅವ್ರಿಗೆ. ಸೊ ತುಂಬಾ ಲೈಫಲ್ಲಿ ಚೇಂಜಸ್ ಕಾಣ್ತಿದೆ ಅವ್ರಿಗೆ, ಒಂಟಿತನ ಕಾಣ್ತಾ ಇದೆ. ನಿಮಗೋಸ್ಕರ ವೆಯ್ಟ್ ಮಾಡ್ತೀರಿ, ಎಲ್ಲೋ ಒಂದು ಕಡೆ ನೀವೇ ಬರ್ತಿರೋ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ, ಆಯಿತಾ. ಎಸ್, ದೇ ಆರ್ ಕಮಿಂಗ್ ಟು ವಾಚ್. ಒಂದು ಆಫರ್ ಇಟ್ಕೊಂಡು ಇಲ್ಲ ಸಾರಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕ್ಲಿಂಗಿಂಗ್ ಟು ದಿಸ್ ಪಾಸ್ಟ್ ಕ್ಲಿಯರ್ಡ್ ಬೈ ದ 6 of Cups. ತುಂಬಾ ಸ್ಟ್ರೆಸ್ಸಲ್ಲಿದ್ದಾರೆ, ಬರ್ತಾರೆ, ತುಂಬ ಭಾರ ಹೊತ್ಕೊಂಡು ಬರ್ತಾರೆ, ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಸೀರಿಯಸ್ಲಿ. ನಿಮ್ಮ ಹಳೆ ನೆನಪಿನ ಲೈಕ್ ಸ್ಪೆಂಡ್ ಮಾಡಿರೋ ಕ್ಷಣಗಳ ಬಗ್ಗೆ ಎಲ್ಲ ಜಾಸ್ತಿನೇ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ, ಓಕೆನಾ.
4/4. 4/4. ಓಕೆ, ಸೊ ಗೈಸ್, ನೀವೇ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮ ವ್ಯಕ್ತಿನ, ಕಟ್ ಹಾಕೊಂಡ್ಬಿಟ್ಟಿದ್ದೀರಾ ನಿಮ್ಮನ್ನು ನೀವೇ. ಇಲ್ಲ, ನಾವು ಏನು ಬೇಕಾದ್ರೂ ಮಾಡಲಿ, ನಾನು ಅದು ಅಕ್ಸೆಪ್ಟ್ ಮಾಡಲ್ಲ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ವಿತ್ ನಿಮ್ಮ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಅಂದರೆ ಅವರೇ ಏನೋ ಒಂದು ರೀಸನ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ನಿಮ್ಮ ವ್ಯಾಲ್ಯೂ, ತುಂಬಾ ಒಂಟಿತನ ಕಾಡ್ತಾ ಇದೆ ನಿಮ್ಮ ಪರ್ಸನ್ಗೆ. ಓಕೆನಾ? ಏನಾಗಿದೆ, ಆ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಏನೋ ಒಂದು ದೊಡ್ಡದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಇಲ್ಲ, ನಿಮ್ಮ ವ್ಯಕ್ತಿ ಜೀವನದಲ್ಲಿ ಒಂದು ಸಿಚುವೇಶನ್ ಯಾವ ಥರ ಬಂದಿದೆ ಅಂತಂದರೆ, ಇವಾಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗ್ತಾ ಇದೆ. ಹೌದು, ನಾನು ತಪ್ಪು ಮಾಡಿಬಿಟ್ಟೆ, ಎಲ್ಲೋ ಒಂದು ಕಡೆ ಅವಳ ಜೊತೆನೇ ಇಲ್ಲ ಅವನ ಜೊತೆನೇ ಇರಬೇಕಿತ್ತು, ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇಲ್ಲ ಅನ್ನೋದೊಂದು ಗೊತ್ತಾಗಿದೆ. ಸೊ ಇವಾಗ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಿ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಸಾರಿ ಕೇಳ್ಕೊಂಡೇ ಬರ್ತಾರೆ. ಆ್ಯಕ್ಚುಲಿ ಒಳ್ಳೆ ಮನಸ್ಸಿಂದ ಬರ್ತಿದ್ದಾರೆ, ಕೆಟ್ಟ ಮತ್ತು ಸೆಲ್ಫಿಶ್ ರೀಸನ್ನಿಂದ ಅಲ್ಲ, ಒಳ್ಳೆ ಮನಸ್ಸಿಂದ ಸಾರಿ ಕೇಳ್ಕೊಂಡು ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಮನಸ್ಸಲ್ಲಿ ಯಾವ ಥರ ಸಂಚನ್ನು ಮಾಡ್ಕೊಂಡು ಅವ್ರು ಬರ್ತಾ ಇಲ್ಲ, ಬಟ್ ಒಳ್ಳೆ ಮನಸ್ಸಿಂದ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ನಿಮಗೆ ಸಾರಿ ಕೂಡ ಕೇಳ್ತಾರೆ, ನಿಮಗೆ ಏನೇನು ಬೇಕು ಅದನ್ನೆಲ್ಲ ಪ್ರೊವೈಡ್ ಮಾಡೋಕ್ಕೆ ನೋಡ್ತಾರೆ ನಿಮ್ಮ ವ್ಯಕ್ತಿ. ಆ್ಯಂಡ್ ಎಲ್ಲೋ ಒಂದು ಕಡೆ ತುಂಬ ಅವರ ಶೋಲ್ಡರ್ ಮೇಲೆ ತುಂಬಾ ಭಾರ ಕಾಣಿಸ್ತಿದೆ ನನಗೆ, ತುಂಬಾ ಸ್ಟ್ರೆಸ್ಸಲ್ಲಿದ್ದಾರೆ ನಿಮ್ಮ ವ್ಯಕ್ತಿ. ಅವ್ರಿಗೆ ಸ್ಪೆಷಲಿ ವರ್ಕ್ ರಿಲೇಟೆಡ್ ಅಂತೂ ತುಂಬಾ ಸ್ಟ್ರೆಸ್ ಕಾಣಿಸ್ತಿದೆ. ಓಕೆನಾ? ದ ಮಿಸ್ಸಿಂಗ್ ಯು ಲಾಟ್. ಸೊ ನನ್ನ ಸಜೆಷನ್ ಏನು ಅಂತ ಅಂದರೆ, ನಿಮ್ಮ ವ್ಯಕ್ತಿ ರೀಸನ್ಗೆ ಬಂದರೆ ಯು ಕ್ಯಾನ್ ಅಕ್ಸೆಪ್ಟ್ ದಿಸ್ ಪರ್ಸನ್. ಜಾಸ್ತಿ ತುಂಬಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ತುಂಬಾ ಕನಸು ಕಾಡ್ತೀರಾ, ಬೇಡ, ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಅಕ್ಸೆಪ್ಟ್ ದಿಸ್ ಪರ್ಸನ್ ಈಸಿಲಿ. ಆದಷ್ಟು ನೀಟಾಗಿ ಕಮ್ಯುನಿಕೇಟ್ ಮಾಡಿಕೊಂಡು ನಿಮ್ಮ ವ್ಯಕ್ತಿ ಜೊತೆ ಏನೇನಿದೆ ಎಲ್ಲ ಮಾತಾಡಿಕೊಂಡು ಸಾರ್ಟ್ ಔಟ್ ಮಾಡಿಕೊಂಡು ನೀವು ಬೇಕು ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ ನೀವೇ ಸ್ವಲ್ಪ ಅಕ್ಸೆಪ್ಟ್ ಮಾಡೋ ಥರ ನನಗೆ ಕಾಣಿಸ್ತಾ ಇಲ್ಲ. ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಬೋದು ನೀವು ಈ ವ್ಯಕ್ತಿ ಜೊತೆ. ಓಕೆನಾ? ಅಂದರೆ ನೀವು ಮನ್ಸು ಮಾಡಿದ್ರೆ ಮಾತ್ರ. ಸೊ ದಟ್ಸ್ ಮೈ ಒಪಿನಿಯನ್ ಆನ್ ದಟ್. ಗೈಸ್, ಇದು ತುಂಬಾ ಚಿಕ್ಕ ವಿಡಿಯೋ. ಎಸ್, ಐ ನೋ, ತುಂಬಾ ಚಿಕ್ಕ ವಿಡಿಯೋ ಇದು, ಬಟ್ ನಿಮಗೆ ಡೈಲಿ ಅಪ್ಡೇಟ್ ಬೇಕು ಅನ್ನೋ ಆಗಿರೋದ್ರಿಂದ ಸೊ ಐ ಆಮ್ ಜಸ್ಟ್ ಗಿವಿಂಗ್ ಎ ಕ್ವಿಕ್ ಅಪ್ಡೇಟ್. ಅಕಸ್ಮಾತ್ ನಿಮ್ಮ ವ್ಯಕ್ತಿ ಬಂದರೆ ಏನು ಮಾಡಬೇಕು, ಬರ್ತಾರ ಬರಲ್ಲ ಅನ್ನೋದಕ್ಕೆ ಒಂದು ಕ್ಲಾರಿಟಿ. ಓಕೆನಾ? ಸೊ ಯು ಕ್ಯಾನ್ ಅಕ್ಸೆಪ್ಟ್ ದಿಸ್ ಪರ್ಸನ್, ನೋ ವರೀಸ್. ಏಂಜಲ್ಸ್, ನಿಮ್ಮ ಗೈಡೆನ್ಸ್ ಏನು? ವೆಯ್ಟ್, ಮೆಸೇಜಸ್, ರೈಟ್? ನಿಮ್ಮ ವ್ಯಕ್ತಿ ಕಡೆಯಿಂದ ಮೆಸೇಜಸ್ ನೋಡೋಣ. ಯು ಹ್ಯಾವ್ ದ ಕ್ಯೂಟೆಸ್ಟ್ ಸ್ಮೈಲ್ ಆನ್ ಅರ್ತ್. ನಿಮ್ಮದು ಸ್ಮೈಲ್ ತುಂಬಾ ಕ್ಯೂಟೆಸ್ಟ್ ಆಗಿದೆಯಂತೆ ನಿಮ್ಮ ವ್ಯಕ್ತಿ ಹೇಳ್ತಿರೋದು. ಅಪ್ಪ, ಅಟ್ಲೀಸ್ಟ್ ಇವಾಗಲೂ ಗೊತ್ತಾಯ್ತಲ್ಲ ನಿಮಗೆ. ಯು ಆಲ್ವೇಸ್ ಗಿವ್ ಮಿ ಯುವರ್ ಹಾನೆಸ್ಟ್ ಒಪಿನಿಯನ್. ನೀವು ತುಂಬಾ ಹಾನೆಸ್ಟ್ ಒಪಿನಿಯನ್ ಕೊಡ್ತೀರಂತವ್ರಿ, ಹೌದಾ? ನನಗೂ ಆನೆಸ್ಟ್ ಒಪಿನಿಯನ್ ಕೊಡ್ತೀರ ನೀವು. ಐ ಥಿಂಕ್ ಆಫ್ ಯು ಆಲ್ ಡೇ ಅಲಾಂಗ್. ನಿಮ್ಮ ಬಗ್ಗೆ ಇಡೀ ದಿನ ಯೋಚನೆ ಮಾಡ್ತೀರಂತೆ, ಗೊತ್ತಾಗ್ತಿದೆ ಅಲ್ಲಿ. ನಿಮ್ಮ ಬಗ್ಗೆ ತುಂಬಾ ಕನಸು ಕಾಣ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಸಡನ್ ಚೇಂಜಸ್, ವಾ 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 ವಾ. ಸೊ ಏಂಜಲ್ಸ್, ನಿಮ್ಮ ಗೈಡೆನ್ಸ್ ಇದು ನನ್ನ ವ್ಯೂವರ್ಗೆ. ವಾಟ್ಸ್ ಯುವರ್ ಗೈಡೆನ್ಸ್? ವಾಟ್ಸ್ ಯುವರ್ ಗೈಡೆನ್ಸ್? ನಿಮ್ಮ ಜೊತೆ ಏಂಜಲ್ ತುಂಬಾ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿಮಗೆ ತುಂಬಾ ಏಂಜಲ್ ನಂಬರ್ಸ್ ಕಾಣಿಸ್ತಿರ್ಬೋದು, ಆ್ಯಂಡ್ ಫೆದರ್ಸ್ ಕಾಣಿಸ್ತಿರ್ಬೋದು, ಬಂಚ್ ಆಫ್ ಬೇಬಿ ಪಿಂಕ್ ರೋಸಸ್ ಕಾಣಿಸ್ತಿರ್ಬೋದು. ಸೊ ಏಂಜಲ್ಸ್ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ನಿಮ್ಗೆ ಸೈನ್ಸ್ ಸಿಗ್ತಾ ಇದೆ. ಓಕೆನಾ? ಸೊ ಆದಷ್ಟು ಶಾಂತಿಯಿಂದ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇವಾಗ ಮಳೆಗಾಲ ಕೂಡ ಸ್ಟಾರ್ಟ್ ಆಗ್ತಿದೆ, ರೀಪೋಟಿಂಗ್ ಮಾಡಿ, ನಿಮ್ಮ ಮೈಂಡ್ನ ಆ ಕಡೆ ಟ್ರೈ ಮಾಡಿ. ಅದರಿಂದನೇ ನಿಮಗೆ ಏಂಜಲ್ಸ್ ಅಂತಂದರೆ ಕನೆಕ್ಟ್ ಆಗ್ಬೋದು ನಿಮ್ಮ ಜೊತೆ. ಓಕೆನಾ? ಸೊ ಅವ್ರ ಬಗ್ಗೆ ಥಿಂಕ್ ಮಾಡಿ, ಏಂಜಲ್ಸ್ನ ನಿಮ್ಮನ್ನು ಟಚ್ ಮಾಡೋದಕ್ಕೆ ಬಿಡಿ, ಆಯಿತಾ? ನಿಮ್ಮಲ್ಲಿರೋ ಪ್ರೀತಿ, ನಿಮ್ಮಲ್ಲಿರೋ ಬ್ಯೂಟಿ, ನಿಮ್ಮಲ್ಲಿರೋ ಗ್ರೇಸ್ ಏನಿದೆ ಅದನ್ನೆಲ್ಲ ಏಂಜಲ್ಸ್ಗೆ ತುಂಬ ಇಷ್ಟ ಆಗ್ತಿದೆ, ಆಯಿತಾ? ಸೊ ಏಂಜಲ್ಸ್ ನಿಮಗೆ ಹೀಲಿಂಗ್ನ ಪ್ರೊವೈಡ್ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ, ಮತ್ತು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಿದ್ದಾರೆ. ಸೊ ಅವರ ಏಂಜಲ್ಸಿಂದ ಮೆಸೇಜ್ ಪಡ್ಕೊಳ್ಳೋಕ್ಕೆ ತಯಾರಾಗಿರಿ, ಬಿ ಪ್ರಿಪೇರ್ಡ್. ಓಕೆನಾ? ಸೊ ವಾಟ್ಸ್ ಯುವರ್ ಮೆಸೇಜ್ ಏಂಜಲ್ಸ್? ಅಲ್ಲ, ಗೈಡೆನ್ಸನ್ನು ಕೊಟ್ಟಿರಿ, ಮೆಸೇಜ್ನ ಕೊಟ್ಬಿಡಿ ಹಂಗೆ. ನಿಮ್ಮ ಮೆಸೇಜ್ ಏನು ನನ್ನ ವ್ಯೂವರ್ಸ್ಗೆ? ನಿಮ್ಮ ಮೆಸೇಜ್ ಏನು? ಕ್ಲೋಸ್ನೆಸ್, ಯೂನಿಕಾಸ್. ಹೇಳಿಲ್ವಾ ನೋಡಿ, ನಿಮ್ಗೆ ಗೈಡೆನ್ಸ್ ಕೂಡ ಅದೇ ಬಂತು, ಏಂಜಲ್ಸ್ ನಿಮ್ಮ ಹತ್ರ ಇದ್ದಾರೆ ಅಂತ. ಇಲ್ಲೂ ಅದೇ ಬರ್ತಾರೆ, ನಿಮ್ಗೆ ತುಂಬಾ ಹತ್ತಿರ ಇದ್ದಾರೆ.
ಓಕೆನಾ. ಏಂಜಲ್ಸ್ ಆ್ಯಂಡ್ ಯೂನಿಕಾರ್ನ್ಸ್ ಟು ತುಂಬಾ ನಿಮಗೆ ಹತ್ರ ಇದ್ದಾರೆ, ಅವರನ್ನು ನಿಮ್ಮ ಬಳಿಗೆ ಬಿಟ್ಕೊಳ್ಳಿ. ಓಕೆನಾ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ಆ್ಯಂಡ್ ಗೈಸ್, ಇನ್ನು ಮಂಡೆಯಿಂದ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ, ಈವನ್ ಫಾರ್ ಪೈಲ್ ಟು ಐ ಆಮ್ ಸೇಯಿಂಗ್ ದಿಸ್, ಮಂಡೆಯಿಂದ ನಿಮಗೆ ರೆಗ್ಯುಲರ್ ಆಗಿ ನನ್ನ ಕಡೆಯಿಂದ ವಿಡಿಯೋ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಿಮ್ಮ ಪರ್ಸ್ನಲ್ ಎನರ್ಜೀಸ್, ನಿಮ್ಮ ಎನರ್ಜೀಸ್ ಬಗ್ಗೆ ಏನಾರು ಒಂದು ಟಾಪಿಕ್ ಮೇಲೆ ನಾನು ಮತ್ತಷ್ಟು ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಲೇ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲ, ನನಗೋಸ್ಕರ ಪ್ಲೀಸ್, ಲವ್ ಯು ಅಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿನ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಇನ್ನು ಶಾರ್ಟ್ಸ್ ಬರ್ತಾ ಇರುತ್ತೆ ಡೈಲಿ ಫ್ರಮ್ ಮಂಡೆಯಿಂದ ಡೈಲಿ ಶಾರ್ಟ್ಸ್ ಬರುತ್ತೆ, ಅಫರ್ಮೇಷನ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಕಮ್ಯುನಿಟಿ ಪೋಸ್ಟಲ್ಲಿ ಆದಷ್ಟು ನಾನು ನಿಮಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ ಏನಾದರೂ ಒಂದು ಬಗ್ಗೆ. ಆ್ಯಂಡ್ ಮಂತ್ರಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ, ಸ್ವಿಚ್ ವರ್ಡ್ಸ್ನ ಕೊಡ್ತಾ ಇರ್ತೀನಿ, ಸ್ವಿಚ್ ಕೋಡ್ಸ್ನ ಕೊಡ್ತಾ ಇರ್ತೀನಿ. ಅದಕ್ಕೆ ಬಿ ಓಪನ್, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಸೋ ಮಚ್.